ಅದನ್ನು ಬಿಡಬಾರ್ದು. ಒಂದು ಸಾರಿ ಆ ನಿಯಮವನ್ನು ನೀವು ಹಿಡಿದಿ ಅಂದ ಬಳಿಕ ಅದನ್ನು ಪಾಲನೆ ಮಾಡಲೇಬೇಕು. ಅವಕಾಶಗಳು ಸಿಕ್ಕಾಗ ಅದನ್ನ ಸದುಪಯೋಗವನ್ನು ಪಡಿಸ್ಕೊಳ್ಳೋದು. ಒಂದು ಸಾರಿ ಒಬ್ಬ ಭಕ್ತ ನದಿಯ ತಟದೊಳಗಡೆ ಅಳುತ್ತಾ ನಿಂತಿರ್ತಾನೆ. ಬಹಳ ದುಃಖದಿಂದ ಅಳುತ್ತಿರ್ತಾನೆ. ಅಳುವ ಕಾಲಕ್ಕೆ ಆತನಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆ. ಭಗವಂತ ಆತನ ಎದುರಿಗೆ ಬಂದು ನಿಂತುಕೊಳ್ತಾನೆ. ನಿಂತುಕೊಂಡಂತಾನೆ, ಅಲ್ಲಪ್ಪ ಯಾಕೆ ಇಷ್ಟೊಂದು ದುಃಖದಿಂದ ನೀನು ಅಳುತ್ತಾ ಇದೀಯ? ಏನ್ ಮಾಡೋದದೇಪ್ಪ, ನನಗೆ ಸಾಕಾಗಿ ಬಿಟ್ಟದೆ ಈ ಬದುಕು. ಹೌದಾ? ಹಾಗಾದ್ರೆ ನೀನು ಏನು ಕೇಳ್ತಿ ಕೇಳು, ವರ ಕೇಳು, ನಾ ಆ ವರವನ್ನ ಕೊಟ್ಟು ಬಿಡ್ತೀನಿ, ಆಶೀರ್ವಾದವನ್ನ ಮಾಡಿ ಬಿಡ್ತೀನಿ. ನೀ ಏನು ಕೇಳ್ತಿ ಕೇಳು, ಬೇಕಾದನ್ನ ಕೇಳು. ಸಾಕ್ಷಾತ್ ಭಗವಂತ ನಾನಿನ್ನ ಕಷ್ಟವನ್ನ ನೋಡಲಾರ್ದು ಒಲದು ಬಂದೀನಿ, ಏನು ಕೇಳ್ತಿ ಕೇಳು, ನಾ ಆಶೀರ್ವಾದವನ್ನ ಮಾಡಿ ಬಿಡ್ತೀನಿ ಅಂದಾಗ ಆತ ಅಂತಾನೆ, ಯಪ್ಪ ಏನು ಕೇಳಿದ್ರು ಕೊಡ್ತೇನೆ, ಏನು ಕೇಳಿದ್ರು ಕೊಡ್ತೇನೆ. ಹಾಗಾದ್ರೆ ಒಂದು ಸ್ವಲ್ಪ ಇಲ್ಲೇ ನಿಂತಿರು, ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಅಂದ. ಓಡೋಡಿ ಮನೆಗೆ ಬಂದು ತಂದೆಯನ್ನ ಕೇಳ್ತಾನೆ, ಅಪ್ಪ ನಮ್ಮ ಕಷ್ಟವನ್ನ ನೋಡಲಾದ ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ, ಹಾಗಾಗಿ ಏನನ್ನ ವರವನ್ನ ಬೇಡು ಅಂತ ಕೇಳಿದ್ದಾನೆ. ಹಾಗಾಗಿ ನಾನು ಏನನ್ನ ಬೇಡಲಿ ಅಂತ ತಂದೆಯನ್ನ ಕೇಳಿದಾಗ ತಂದೆ ಹೇಳ್ತಾನೆ, ನೋಡಪ್ಪ ಹುಟ್ಟಿನಿಂದ ನಾನೊಬ್ಬ ಕುರುಡ, ನನಗೆ 2 ಕಣ್ಣುಗಳಿಲ್ಲ, ಮಾಡಿಕೊಂಡಿರತಕ್ಕಂಥ ಹೆಂಡತಿ ಎಂಥವಳು ಅಂತ ನೋಡಿಲ್ಲ, ನಿನ್ನನ್ನು ಕೂಡ ನಾನು ನೋಡಿಲ್ಲ, ಈ ಪ್ರಪಂಚವನ್ನೇ ನೋಡಿಲ್ಲ. ಹಾಗಾಗಿ ಭಗವಂತ ಪ್ರತ್ಯಕ್ಷ ಆಗ್ಯಾನ ಅಂದ ಬಳಿಕ ನನಗೆ 2 ಕಣ್ಣು ಕೇಳಿಬಿಡು ಅಂದ. ಅದನ್ನ ಹಾಳಿಯೊಳಗೆ ಬರ್ಕೊಂತಾನ. ತಂದೆಯ ಕೋರಿಕೆ ಏನು? ಬೇಡಿಕೆ ಕಣ್ಣು. ತಾಯಿ ಹತ್ರ ಹೋಗುತ್ತಾನೆ, ಅಮ್ಮ ದೇವರ ಪ್ರತ್ಯಕ್ಷ ಆಗ್ಯಾನ, ಏನು ಬೇಡ್ತಿ ಬೇಡತ್ತಲ್ಲ, ಏನು ಕೇಳಿ ಅಂತ ತಾಯಿನ ಕೇಳಿ. ತಾಯಿಯನ್ನು ಏನು ಕೇಳ್ತಿದೆಪ್ಪ, ಈ ಬಡತನ ಅಂಬತಕ್ಕಂಥದ್ದು ಸಾಕಾಗಿ ಹೋಗಿಬಿಟ್ಟಾಗ, ನಿಮ್ಮ ಅಪ್ಪನನ್ನ ಮದುವೆಯಾಗಿ ಬಂದಾಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒಂದು ಹೊಸ ಸೀರೆ ಅಲ್ಲ, ಒಂದು ಕುಪ್ಪಸವನ್ನು ಕೂಡ ನಾನು ಕಂಡಿಲ್ಲ. ಹಾಗಾಗಿ ಶ್ರೀಮಂತಿಕೆಯನ್ನ ಕೇಳು ಅಂತ ತಾಯಿ ಹೇಳಿಲ್ಲ. ತಾಯಿಯ ಕೋರಿಕೆಯನ್ನ ಬರ್ಕೊಂಡ. ಏನು? ಶ್ರೀಮಂತಿಕೆ. ತಂದೆಯ ಕೋರಿಕೆ ಕಣ್ಣು ಬರಬೇಕು, ತಾಯಿಯ ಕೋರಿಕೆ ಶ್ರೀಮಂತಿಕೆ ಬರಬೇಕು. ಇನ್ನ ಹೋಮ್ ಮಿನಿಸ್ಟರ್ ಹೆಂಡತಿ ಹತ್ರ ಹೋಗುತ್ತಾನೆ. ಹೋಗಿ ನೋಡು ಮತ್ತ ಭಗವಂತ ಪ್ರತ್ಯಕ್ಷ ಆಗ್ಯಾನ, ಏನು ಕೇಳ್ತಿದ್ದಿ ಮಾರಾಯ? ಮದುವೆಯಾಗಿ 10-12 ವರ್ಷ ಆಗ್ಯದ, ಮಕ್ಕಳಾಗಿಲ್ಲ, ಹಾಗಾಗಿ ಮಕ್ಕಳನ್ನ ಕೇಳು ಅಂತ ಹೇಳಿದ್ವಿ. ಅದನ್ನು ಕೂಡ ಬರ್ಕೊಂಡು ಹೋಗುತ್ತಾನೆ. ಭಗವಂತ ನಿಂತಿದ್ದ. ಕೇಳ್ಕೊಂಡು ಬಂದೇನಪ್ಪ? ಕೇಳ್ಕೊಂಡು ಬಂದಿನ ಭಗವಂತ, ನೀ ಏನಾದರೂ ಕೇಳ್ಕೊಂಡು ಬಾ, ಅದು ಒಂದ ವಾಕ್ಯದೊಳಗೆ ಇರಬೇಕು. ನಿನ್ನ ಕೋರಿಕೆ ಒಂದ ವಾಕ್ಯದೊಳಗೆ ಇರಬೇಕು, ಅದನ್ನ ಈಡೇರಿಸ್ತೀನಿ ಅಂತ ಅಂದ. ಅವಕಾಶ ಸಿಕ್ಕಿತ್ತಲ್ಲ, ಹೀಗ ಆತ ಬಳಸಿಕೊಂಡ. ಆತ ಕೇಳ್ತಾನೆ, 3 ಕೋರಿಕೆಗಳದಾವ, 3ನ್ನು ಒಂದೇ ಸಾರಿ ಆತ ಈಡೇರಿಸ್ಕೊಳ್ಬೇಕು. ಭಗವಂತನಿಗೆ ಕೇಳ್ತಾನೆ, ಏನಿಲ್ಲ ಭಗವಂತ, ನನ್ನ ಮನೆಯೊಳಗೆ ಬಂಗಾರದ ತೊಟ್ಟಲ ತೂಗಬೇಕು, ಅದರೊಳಗೆ ಕೂಸು ಆಡಬೇಕು, ಕೂಸು ಆಡೋದನ್ನು ನನ್ನ ತಂದೆ ತಾಯಿ ಕಣ್ಣಾರೆ ನೋಡಬೇಕು, ಇದನ್ನ ಆಶೀರ್ವಾದ ಮಾಡಿ